ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿತೋಪದೇಶಕರ್ತಾರಂ ಶ್ರೀ ಸತ್ಯಾತ್ಮಾನಂ ಗುರುಂ ಭಜೆ. ನಾವು ಮೊನ್ನೆ ಬಾಗಲಕೋಟೆಯಲ್ಲಿ ಶ್ರೀಪಾದಂಗಳವರು ಒಂದು 11 ತಿಂಗಳ ಮಗುವಿಗೆ ಆಶೀರ್ವಾದ ಮಾಡುವ ಒಂದು ಚಿತ್ರಣವನ್ನು ಈ ಸಾಮಾಜಿಕ ಜಾಲತಾಣದ ಮೂಲಕ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೇವೆ. ಗುರುಗಳು ಒಂದು ಕರುಣೆ, ಗುರುಗಳ ಒಂದು ಸ್ಮರಣೆಯ ಬಲ, ಗುರುಗಳ ನಾಮಸ್ಮರಣೆಯ ಬಲ, ಗುರುಗಳ ಪಾದ ಸೇವನೆಯ ಒಂದು ಬಲ, ಆ ಬಲದಿಂದ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡಿರ್ತಕ್ಕಂಥ ಒಂದು ಉದಾಹರಣೆಯನ್ನು ನಾವು ಕಂಡಿದ್ದೇವೆ. ಆ ಚಿತ್ರ ಈಗ ಈ ಚಿತ್ರ ಇದೆಯಲ್ಲ, ಈ ಚಿತ್ರದಲ್ಲಿ ನೋಡಿರುವಂತೆ ನಾವು ಅವರು ಇಲ್ಲೇ ಸ್ಥಳೀಯವಾಗಿ ಲಿಂಗಸೂರಿನಲ್ಲಿರ್ತಕ್ಕಂಥವರು. ಅವರು ಹೋದ ವರ್ಷ 2024ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಅವರ ಧರ್ಮಪತ್ನಿಯರು ತುಂಬು ಗರ್ಭಿಣಿ, 8 ತಿಂಗಳ ಗರ್ಭಿಣಿ ಇದ್ದಾರೆ. ಅವರಿಗೇನೋ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಬಂದು ಸ್ಥಳೀಯವಾಗಿ ಲಿಂಗಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ, ಚಿಕಿತ್ಸೆಗಾಗಿ ದಾಖಲಾಗಿದೆ. ಏನಾಗಿದೆ ಅಂದರೆ, ಅವರಿಗೆ ಆ ಚಿಕಿತ್ಸೆ ಸಮಯದಲ್ಲಿ ಸ್ಥಳೀಯವಾಗಿ ಆ ಚಿಕಿತ್ಸೆಗೆ ಅವರು ಸ್ಪಂದಿಸದೇ ಇರತಕ್ಕಂಥ ಸಮಯ, ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಇದೇ ಡಿಸೆಂಬರ್ ತಿಂಗಳಲ್ಲಿ ಬಾಗಲಕೋಟೆಯಲ್ಲಿ ಅವರು ಏನು ಮಾಡಿದ್ದಾರೆ, ಖಾಸಗಿ ಆಸ್ಪತ್ರೆಗೆ ಅಲ್ಲಿ ಒಯ್ದು ಅವರನ್ನು ದಾಖಲು ಮಾಡಿ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಿಸಬೇಕಂತ ಹೊಂಟಿದ್ದಾರೆ. ಅಲ್ಲಿಯ ವೈದ್ಯರು ಅವರನ್ನು ಪರೀಕ್ಷಿಸಿ, ಅವರ ಧರ್ಮಪತ್ನಿಯರನ್ನು ಪರೀಕ್ಷಿಸಿ, ತುಂಬು ಗರ್ಭಿಣಿ, 8 ತಿಂಗಳ ಗರ್ಭಿಣಿ, ಅವರು ಇವರಿಗೆ ಈಗ BP ಹೆಚ್ಚಾಗಿದೆ, ಇನ್ನು ಇವರಿಗೆ ನಾವು ಚಿಕಿತ್ಸೆ ಕೊಡ್ತಾ ಇದ್ದೇವೆ. ಒಂದು ಮಾತ್ರ ನಾವು ಹೇಳಬಲ್ಲೆವು ನಿಮಗೆ, ಒಂದು ಮಗು ಆದರೂ ಉಳಿಯುತ್ತೆ, ಒಂದು ತಾಯಿ ಆದರೂ ಉಳಿಯುತ್ತೆ. ಆದ್ದರಿಂದ ನೀವು ಹೇಗಂತೀರಿ ಹಾಗೆ ನಾವು ಮುಂದೆ ನಮ್ಮ ಚಿಕಿತ್ಸೆಯನ್ನು ಪ್ರಾರಂಭ ಮಾಡ್ತೇವೆ ಅಂತ ವೈದ್ಯರು ಅವರಿಗೆ ಹೇಳಿದ್ದಾರೆ. ಅವರಿಗೆ ಎಲ್ಲಿಲ್ಲದ ಒಂದು ಆತಂಕ, ಗಾಬರಿ, ಇಡೀ ಕುಟುಂಬವೇ ಗಾಬರಿಯಲ್ಲಿ ಕುಳಿತುಬಿಟ್ಟು. ಹಿಂಗೆ ಅಂದ್ಬಿಟ್ರಲ್ಲ ಡಾಕ್ಟ್ರು, ಒಂದು ಮಗು ಉಳಿತದ ಇಲ್ಲ ತಾಯಿ ಉಳಿತದ ಅಂತ ಹೇಳಿಬಿಟ್ಟಿದ್ದಾರಲ್ಲ, ಏನು ಮಾಡಬೇಕು ಅಂಥೇಳಿ ಒಂದು 2 ದಿವಸದಿಂದಲೇ ಹಾಸ್ಪಿಟಲಲ್ಲೇ ಅವರಿಗೆ ದಾಖಲೆಯನ್ನು ಮಾಡಿ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರೆ. ಅದೇ ಸಮಯಕ್ಕೆ ಸರಿಯಾಗಿ ಹೋದ 2020 ಆ ಸಮಯಕ್ಕೆ ಅವರು ಏನು ಮಾಡಿದ್ದಾರೆ, ಸತ್ಯಬೋಧರಾಯರ ಮಠದ ಹತ್ರ ಸುಮ್ಮನೆ ಹಂಗೆ ಶ್ರೀಪಾದಂಗಳವರು ಬಂದಿದ್ದಾರೆ. ಅವ್ರಿಗೇನಾಗಿದೆ, ಒಂದು ಸಲ ಪ್ರಯಾಗದಲ್ಲಿ ಇದ್ದಾಗ ನನಗೆ ಅವರೇ ಸ್ವತಃ ಕರೆದು ತಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆಯ, ಈ ಒಂದು ಅದ್ಭುತವಾದ ಘಟನೆಯ, ಅವಿಸ್ಮರಣೀಯ ಘಟನೆಯ ಮೆಲಕನ್ನು ನನ್ನೊಂದಿಗೆ ಹಂಚಿಕೊಂಡ್ರು. ಏನಾಗಿದೆ ಅಂತಂದರೆ, ಪ್ರಯಾಗರಾಜದಲ್ಲಿ ಕುಂಭಮೇಳ ನಡೆದಾಗ, ಮಹಾಕುಂಭಮೇಳ ನಡೆದಾಗ ಅವರು ಇಲ್ಲಿ ಸುರಪುರ ಸಂಸ್ಥಾನದ ದೊರೆಗಳ ಒಂದು ಶಿಫಾರಸಿನ ಮೇಲೆಗೆ ತಾವು ಸ್ನೇಹಿತರೆಲ್ಲರೂ ಕೂಡಿ ಅಲ್ಲಿ ಕುಂಭಮೇಳಕ್ಕೆ ಸ್ನಾನಕ್ಕೆ ಹೋಗಿದ್ದಾರೆ. ಅದೇ ಸಮಯಕ್ಕೆ ಅಂದು ರಾತ್ರಿ ಶ್ರೀಪಾದಂಗಳವರು ಕುಂಭಮೇಳಕ್ಕೆ ಸ್ನಾನಕ್ಕಾಗಿ ಹೋಗಿದ್ದಾರೆ. ಅಲ್ಲೆಲ್ಲೋ ಇವರು ದೂರದಲ್ಲಿ ನಿಂತು ಸ್ನಾನ ಮಾಡ್ತಾಯಿದ್ರು. ಇಲ್ಲಿ ಸತ್ಯಾತ್ಮ ತೀರ್ಥ ಗುರು ಮಹಾರಾಜ್ ಕಿ ಜೈ ಅನ್ನೋ ಒಂದು ಹೆಸರನ್ನು ಕೇಳಿದ್ದಾರೆ. ಇಲ್ಲಿ ಯಾರೋ ನಮ್ಮ ಕನ್ನಡದ ಸ್ವಾಮಿಗಳು ಹೊರಟಿದ್ದಾರೆ, ದೊಡ್ಡವರು ಹೊರಟಿದ್ದಾರೆ, ಅವ್ರ ಜೊತೆ ನಾವು ಸ್ನಾನ ಮಾಡಬೇಕು ಅಂಥೇಳಿ ಅವರು VIP ಟಿಕೆಟಲ್ಲಿ ಇದ್ದಿರ್ತಕ್ಕಂಥ ಈ ಗುರುಗಳ ಒಂದು ಮಂತ್ರಾಕ್ಷತೆ ಮಹಿಮೆಯನ್ನು ಕಂಡಿರ್ತಕ್ಕಂಥ, ಗುರುಗಳ ಸ್ಮರಣೆಯ ಮಂತ್ರಾಕ್ಷತೆಯ ಮಹಿಮೆಯನ್ನು ಕಂಡಿರ್ತಕ್ಕಂಥ, ನಾಮಸ್ಮರಣೆಯ ಮಂತ್ರಾಕ್ಷತೆ ಮಹಿಮೆಯನ್ನು ಕಂಡಿರ್ತಕ್ಕಂಥ ಆ ಭಕ್ತರು, ಅವರು ಸಹಿತ ಅಲ್ಲಿ ಕುಂಭಮೇಳದಲ್ಲಿ ಪ್ರಯಾಗರಾಜದಲ್ಲಿ ಶ್ರೀಪಾದಂಗಳವರ ಒಂದು ದಂಡೋದಕ ಸ್ನಾನ ಮಾಡ್ತಾ ಇದ್ದಾರಲ್ಲ, ಆ ದಂಡೋದಕ ಸ್ನಾನವನ್ನು ಮಾಡಿ ಶ್ರೀಪಾದಂಗಳವರಿಗೆ ದಂಡ ನಮಸ್ಕಾರ ಹಾಕಿದ್ದ ಅವತ್ತು ಮೊದಲದಲ್ಲಿ ಆ ಭಗವಂತನ ಗಂಗೆಯ ಸನ್ನಿಧಾನದಲ್ಲಿ ದಂಡೋದಕ ಸ್ನಾನವನ್ನು ಮಾಡಿ ಅವತ್ತೇ ಶ್ರೀಪಾದಂಗಳವರ ಪಾದಕಮಲಗಳಿಗೆ ದಂಡ ನಮಸ್ಕಾರ, ದೀರ್ಘದಂಡ ನಮಸ್ಕಾರವನ್ನು ಹಾಕಿ ಗುರುಗಳ ಒಂದು ಮುಖಚರ್ಯವನ್ನು ನೋಡಿ, ಗುರುಗಳ ಒಂದು ಮುಖಕಮಲಗಳನ್ನು ನೋಡಿ ಆನಂದಭರಿತರಾಗಿ ಬಂದಿದ್ದಾರೆ. ಅವರಿಗೆ ಈ ತಮ್ಮ ಧರ್ಮಪತ್ನಿಯರನ್ನು ಬಾಗಲಕೋಟೆ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ದಾರೆ, ಚಿಕಿತ್ಸೆ ನಡೀತಾ ಇದೆ. ಅದೇ ರೀತಿಯಾಗಿ ಅವರಿಗೆ ಅಲ್ಲಿ ರಸ್ತೆಗಳಲ್ಲಿ ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ, ಶ್ರೀಪಾದಂಗಳವರು ಆಗಮನವಾಗಿದೆ, ಇಂತಿಷ್ಟು ದಿವಸ ಶ್ರೀಪಾದಂಗಳವರಿಂದ ಇಲ್ಲಿ ಜ್ಞಾನಸತ್ರ ಕಾರ್ಯ ನಡೀತಾ ಇದೆ ಅಂತ. ಅವರು ನಮ್ಮ ಪ್ರಯಾಗರಾಜದಲ್ಲಿ ನಾನು ಶ್ರೀಪಾದಂಗಳವರೊಂದಿಗೆ ದಂಡೋದಕ ಸ್ನಾನ ಮಾಡುವ ಅನುಗ್ರಹವನ್ನು ಪಡೆದುಕೊಂಡಿದ್ದೇನೆ. ಅದೇ ರೀತಿಯಾಗಿ ಶ್ರೀಪಾದಂಗಳವರ ಹತ್ತಿರ ಹೋಗಿ ನನಗೆ ಬಂದಿರತಕ್ಕಂಥ, ನನ್ನ ಧರ್ಮಪತ್ನಿಗೆ ಬಂದಿರತಕ್ಕಂಥ ಈ ಒಂದು ಸಮಸ್ಯೆಯನ್ನು ಹೇಳಿಕೊಂಡು ಪರಿಹಾರ ಕಂಡುಕೋಬೇಕು ಅಂತ ಹೇಳಿ
ಅವರು ಬಾಗಲಕೋಟೆಯ ನಮ್ಮ ಉತ್ತರಾದಿ ಮಠಕ್ಕೆ ಹೋಗಿದ್ದಾರೆ, ಸತ್ಯಬೋಧರಾಯರ ಮಠಕ್ಕೆ ಹೋಗಿದ್ದಾರೆ. ಶ್ರೀಪಾದಂಗಳವರು ಮುದ್ರಾಧಾರಣೆಯನ್ನು ಮಾಡ್ತಾ ಇದ್ದಾರೆ ಶಿಷ್ಯವರ್ಗಕ್ಕೆ. ಸಾಮಾನ್ಯವಾಗಿ ಶ್ರೀಪಾದಂಗಳವರು ಸೇರಿದಲ್ಲಿ ಶಿಷ್ಯ ಸಮೂಹವಂತೂ ಸಾಗರೋಪಾದಿಯಲ್ಲಿ ಸೇರ್ತಕ್ಕಂಥ ಒಂದು ಕ್ರಮ. ಭಗವಂತ ಶ್ರೀಪಾದಂಗಳವರು ಇಟ್ಟಿರ್ತಕ್ಕಂಥ ತನ್ನ ಸನ್ನಿಧಾನ, ಮಧ್ವರಾಯರ ಒಂದು ಸನ್ನಿಧಾನ ಎಷ್ಟಿದೆ ಅಂತಂದರೆ, ಶ್ರೀಪಾದಂಗಳವರು ಎಲ್ಲಿರ್ತಾರೆ ಅಲ್ಲಿ ಶಿಷ್ಯ ಸಮೂಹ ಸೇರಿ ಶ್ರೀಪಾದಂಗಳವರ ಪಾದ ಸೇವನೆಯನ್ನು ಮಾಡ್ತಾ ಇದೆ. ಅವರಿಗೆ ಆ ಸಮಯದಲ್ಲಿ ಶ್ರೀಪಾದಂಗಳವರ ಒಂದು ಭೇಟಿ ಮತ್ತು ಶ್ರೀಪಾದಂಗಳವರ ಮಂತ್ರಾಕ್ಷತೆ ಪಡಿತಕ್ಕಂಥ ಅವಕಾಶ ಆಗಲಿಲ್ಲ. ಅಲ್ಲಿ ಇರ್ತಕ್ಕಂಥ ಆಚಾರ್ಯರೊಬ್ಬರನ್ನು ಕೇಳಿದ್ದಾರೆ. ಆಚಾರ್ಯರು ಏನು ಹೇಳಿದ್ದಾರೆ ಅಂದರೆ, ಈಗ ಶ್ರೀಪಾದಂಗಳವರು ಪೂರ್ಣಾವತಿಯನ್ನು ಹಾಕಿ ಹೋಗಿದ್ದಾರೆ, ಯಜ್ಞಕುಂಡದಲ್ಲಿ ಶೇಷ ಇದೆ, ಆ ಯಜ್ಞಕುಂಡದ ಭಸ್ಮವನ್ನು ತೆಗೆದುಕೊಂಡು ಹೋಗಿ ಶ್ರೀಪಾದಂಗಳವರ ನಾಮಸ್ಮರಣೆ, ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ ಎಂಬ ನಾಮಸ್ಮರಣೆಯನ್ನು ಮಾಡಿ ನಿಮ್ಮ ಧರ್ಮಪತ್ನಿಯರಿಗೆ ಹಚ್ಚಿರಿ, ಆರಾಮಾಗ್ತದೆ, ಆಮೇಲೆ ಬಂದು ಸಾಮೂಳಿ ಭೇಟಿಯಾಗಿರಿ ಅಂತಂದಿದ್ದಾರೆ. ಅದೇ ರೀತಿಯಾಗಿ ಆತಂಕದಲ್ಲಿರ್ತಕ್ಕಂಥ ಅವರು ಅಲ್ಲಿ ಇರ್ತಕ್ಕಂಥ ಯಜ್ಞಶೇಷದ ಭಸ್ಮವನ್ನು ತೆಗೆದುಕೊಂಡು ಹೋಗಿ ಆ ಆಸ್ಪತ್ರೆಯಲ್ಲಿ ದಾಖಲಾಗಿರ್ತಕ್ಕಂಥ ತಮ್ಮ ಧರ್ಮಪತ್ನಿಯರಿಗೆ ಆ ಯಜ್ಞಶೇಷದ ಭಸ್ಮವನ್ನು ಹಚ್ಚಿ ಶ್ರೀಪಾದಂಗಳವರ ನಾಮಸ್ಮರಣೆಯನ್ನು ಮಾಡಿದ್ದಾರೆ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ, ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಮಹಾವಿಶ್ವಾಸಪೂರ್ವಕಂ ಗುರುಪಾದಂಬುಜ ಸ್ಮರಣೆ ಮತ್ತು ಗುರುಗಳ ನಾಮಸ್ಮರಣೆ, ಆಪಾದಮೌಳಿ ಪರ್ಯಂತಂ ಗುರುನಾಮ ಆಕೃತಿ ಸ್ಮರಣೆ, ಗುರುಗಳ ನಾಮಸ್ಮರಣೆ, ಅವರ ಆಕೃತಿಯ ಸ್ಮರಣೆಯನ್ನು ಮಾಡಿದ್ದಾರೆ. ಸಿದ್ಧಂತೀಚ ಮನೋರಥಾಃ ಎಂಬ ಹೇಳುವ ಸ್ತೋಕ್ತಕ್ಕೆ ಆ ಪುಷ್ಟಿ ಕೊಡುವಂತೆ ಭಗವಂತ ಏನು ಮಾಡ್ತಾ ಇದ್ದಾನೆಂದರೆ, ವಿಶೇಷವಾಗಿ ತನ್ನ ಛಲ ಪ್ರತಿಮೆಗಳಾಗಿರ್ತಕ್ಕಂಥ ಗುರುಗಳಲ್ಲಿ ಸನ್ನಿಹಿತನಾಗಿದ್ದು ಅನುಗ್ರಹ ಮಾಡ್ತಾನನ್ನೋದಕ್ಕೆ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಶಿಷ್ಯವರ್ಗದ ಮೇಲೆ ಅನುಗ್ರಹ ಮಾಡ್ತಾರೆ, ಅವರು ಕರುಣಾಪೂರ್ಣ ಎಷ್ಟಿದೆ ಅನ್ನೋ ತೋರಿಸ್ಕೊಳ್ಳೋಸ್ಕರವಾಗಿ ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಆ ಶೇಷಭಸ್ಮ, ಯಜ್ಞಶೇಷಭಸ್ಮವನ್ನು ಅವರ ಧರ್ಮಪತ್ನಿಯರಿಗೆ ಹಚ್ಚಿದ್ದಾರೆ. ಸ್ವಲ್ಪ ಸಮಯದ ನಂತರ ಮತ್ತೆ ವೈದ್ಯರು ಬಂದು ಚೆಕ್ ಮಾಡ್ತಾರೆ, BP ನಾರ್ಮಲ್ ಆಗಿದೆ, ಅವರಿಗೆ ಮತ್ತು ಪ್ರಸೂತಿ ಆಗಿದೆ, ಡಿಲಿವರಿ ಆಗಿದೆ, ಗಂಡು ಮಗು ಆಗಿದೆ, ಪುತ್ರರತ್ನ ಜನನವಾಗಿದೆ. ಆ ಸುಪುತ್ರ ಜನನದ ನಂತರ ಸಂತೋಷಭರಿತರಾಗಿರ್ತಕ್ಕಂಥ ಆ ಗುರುಗಳ ಅನುಗ್ರಹ, ನಾಮಸ್ಮರಣೆ ಅನುಗ್ರಹವನ್ನು ಪಡೆತಕ್ಕಂಥ ಆ ಶಿಷ್ಯ ಮತ್ತು ಭಕ್ತರು ಅವತ್ಯ ಸಂಕಲ್ಪವನ್ನು ಮಾಡಿದ್ದಾರೆ. ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ನಾಮಸ್ಮರಣೆಯಿಂದ ನನಗೆ ಗಂಡು ಮಗು ಆಗಿದೆ ಮತ್ತು ನನ್ನ ಹೆಂಡತಿ ಮತ್ತು ಮಕ್ಕಳು ಇಬ್ಬರು ಆರೋಗ್ಯವಾಗಿದ್ದಾರೆ, ಅದಕ್ಕೆ ಶ್ರೀಪಾದಂಗಳವರ ನಾಮಸ್ಮರಣೆ ಬಲದಿಂದ ಇದಾಗಿದೆ. ಆದುದರಿಂದ ಶ್ರೀಪಾದಂಗಳವರ ಮುಖೇನ, ಶ್ರೀಮದ್ ಆಚಾರ್ಯರ ಮುಖೇನ ಸೀತಾರಾಮಚಂದ್ರ ದೇವರ ಸೇವೆಯಲ್ಲಿ ನಾನು ಶ್ರೀಪಾದಂಗಳವರಿಗೆ ಒಂದು ರಜತದ ಲೋಟವನ್ನು ಕೊಡಬೇಕು. ಶ್ರೀಪಾದಂಗಳವರಿಂದ ನನ್ನ ಮಗುವಿಗೆ, ನನ್ನ ಪತ್ನಿಗೆ ಮತ್ತು ನನ್ನ ಕುಟುಂಬ ಸಮೇತರಾಗಿ ಹೋಗಿ ಶ್ರೀಪಾದಂಗಳವರಿಗೆ ವೃತ್ತಾಂತವನ್ನು ಹೇಳಿ ಅವರ ನಾಮಸ್ಮರಣೆಯಿಂದ ಆಗಿರ್ತಕ್ಕಂಥ ಒಂದು ಘಟನೆ, ಈ ಘಟನೆಯಿಂದ ಆ ಫಲವನ್ನು ಅನುಭವಿಸಿ ಅವರ ನಾಮಸ್ಮರಣೆಯ ಬಲದ ಶಕ್ತಿ ಎಷ್ಟಿದೆ ಅಂತ ಹೇಳಿ ಅವರಿಗೆ ಮನಗಂಡು ಶ್ರೀಪಾದಂಗಳವರಿಗೆ ಭೇಟಿಯಾಗಿ ಈ ವೃತ್ತಾಂತವನ್ನು ಹೇಳಿ ಅವರಿಂದ ಫಲಮಂತ್ರಾಕ್ಷತೆಯನ್ನು ಪಡೆಯಬೇಕು. ಅವರ ಹಸ್ತ ನನ್ನ ಮಗುವಿನ ಶಿರದ ಮೇಲಿದ್ದು ಅವನು ಜನ್ಮ ಈ ಜನ್ಮದ ಕೊನೆಯವರೆಗೂ ಶ್ರೀಪಾದಂಗಳ ಅನುಗ್ರಹದಿಂದ ಜೀವನವನ್ನು ಸಾಗಿಸಬೇಕು ಎಂಬ ಅತೀವ ಸಂತಸದಿಂದ ನನಗೆ ಹಲವಾರು ಬಾರಿ ಲಿಂಗಸೂರಿನಲ್ಲಿ ಶ್ರೀಪಾದಂಗಳವರು ಭೇಟಿಯಾಗಬೇಕ್ರಿ, ಹೋಗಬೇಕು, ಶ್ರೀಪಾದಂಗಳವರಿಗೆ ಹೇಳಬೇಕು, ನಾನು ಅವರ ನಾಮಸ್ಮರಣೆ ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ ಅಂದರೆ ನನಗೆ ಎಷ್ಟು ಅನುಗ್ರಹ ಆಗಿದೆ ಅನ್ನೋದನ್ನು ಹೇಳಬೇಕು ಅನ್ನೋದು ನನಗೆ ಉತ್ಸಾಹವಿದೆ. ಶ್ರೀಪಾದಂಗಳವರು ಭೇಟಿಯಾಗಬೇಕು, ಮಂತ್ರಾಕ್ಷತೆ ತಗೋಬೇಕ್ರಿ, ನನ್ನ ಹೆಂಡತಿಗೆ ಕೊಡಿಸ್ಬೇಕು, ನನ್ನ ಮಕ್ಕಳಿಗೆ ಕೊಡಿಸ್ಬೇಕು ಅನ್ನೋ ಒಂದು ಆತುರತೆ, ಒಂದು ಕಾತುರ, ಒಂದು ಗುರುವಿನನ್ನು ಕಂಡು ಆ ಗುರುವಿಗೆ ತನ್ನ ಮನದ ಭಾವನೆ ಹೇಳಬೇಕು ಅನ್ನುವ ಒಂದು ಉತ್ಸಾಹ ನಮ್ಮ ಆತ್ಮೀಯರಲ್ಲಿ ಒಂದು ಅದನ್ನು ಏನು ಮಾಡಿದ್ದಾರೆ ಅವರು ಮುಂದೆ ಈ 1 ವರ್ಷಗಳು ಹೋಗಬೇಕು ಅಂತ ಏನೋ ಕಾರಣಾಂತರಗಳನ್ನು ಮುಂದೂಡಿಕೊಂಡು ಬಂದು ಅದು ಕಾಕತಾಳೀಯ ಎಂಬಂತೆ ಎಲ್ಲಿ ಯಾವ ವರ್ಷದಲ್ಲಿ ಹೋದ ವರ್ಷದ ಯಾವ ಒಂದು ತಿಂಗಳಿನಲ್ಲಿ ಅವರ ಗುರುಗಳ ನಾಮಸ್ಮರಣೆಯಿಂದ ಅನುಗ್ರಹವಾಗಿ ತಮ್ಮ ಕಷ್ಟವನ್ನು ಪರಿಹಾರ ಮಾಡಿಕೊಂಡಿದ್ದರೋ ಅದೇ ತಿಂಗಳಿನಲ್ಲಿ, ಅದೇ ಮಾಸದಲ್ಲಿ, ಅದೇ ಸ್ಥಳದಲ್ಲಿ ಗುರುಗಳನ್ನು ಕಂಡು ತಮ್ಮ ಕುಟುಂಬ ಸಮೇತರಾಗಿ ಹೋಗಿ ಗುರುಗಳನ್ನು ಕಂಡು ಗುರುಗಳಿಗೆ ತಮ್ಮ ಬಂದಿರತಕ್ಕಂಥ ಕಷ್ಟಗಳು ಗುರುಗಳ ನಾಮಸ್ಮರಣೆಯಿಂದ ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ ಎಂಬ ನಾಮಸ್ಮರಣೆಯಿಂದ ಅವರಿಗೆ ಪರಿಹಾರ ಕಂಡಿರ್ತಕ್ಕಂಥ ಪರಿಯನ್ನು ಗುರುಗಳಿಗೆ ಸಲ್ಲಿಸಿ ಒಂದು ಮಾತನ್ನು ಹೇಳಿದರು.
ಗುರುಗಳ ಮುಖಾಂತರ ರಾಮಚಂದ್ರ ದೇವರಿಗೆ ಶುಭ್ರವಾದ ಒಂದು ರಜತ ಲೋಟವನ್ನು ಸಮರ್ಪಣೆ ಮಾಡಿ ತಮ್ಮ ಮಗುವಿಗೆ ಗುರುಗಳಿಂದ ಆಶೀರ್ವಾದವನ್ನು ಪಡೆದುಕೊಂಡು ನಂತರ ಕೃತಜ್ಞರಾಗಿ ಹೋಗಿದ್ದರು. ಅವರು ಒಂದು ಮಾತು ಹೇಳಿದರು, ಮೊದಲಿಗೆ ನಾನು ನನ್ನ ಮಗನಿಗೆ ಹೆಸರಿಟ್ಟಿರ್ತಕ್ಕಂಥದ್ದು ಶ್ರೀ ಸತ್ಯಾತ್ಮ ತೀರ್ಥ ಅಂತ ಹೆಸರಿಟ್ಟಿದ್ದೇನೆ ತೊಟ್ಟಿಲ ಕಾರ್ಯದಲ್ಲಿ, ಅದನ್ನು ಯಾರೂ ಕರೀಬಾರ್ದು ಅನ್ನೋದಕ್ಕೋಸ್ಕರವಾಗಿ ಆ ಗುರುಗಳ ಹೆಸರು ಇಟ್ಟಿದ್ದೇನೆ. ಆ ಹೆಸರನ್ನು ಮತ್ತಾರೂ ಹೇಳಿ ತಪ್ಪು ಹೇಳಿ ಅರ್ಥೈಸಬಾರದು, ಗುರುಗಳ ನಾಮಕ್ಕೆ ಬಲಕ್ಕೆ ಪುಷ್ಟಿ ಬೇಕು ಅನ್ನೋದಕ್ಕೋಸ್ಕರವಾಗಿ ಮತ್ತೊಂದು ಹೆಸರಿಟ್ಟಿದ್ದೇನೆ ಅಂತ. ಏನು ಹೆಸರಿಟ್ಟಿದ್ದೇನೆ ಅಂದರೆ ಪ್ರಣವ ಮಂತ್ರೋಪಾಸಕರಾಗಿರ್ತಕ್ಕಂಥ ಶ್ರೀ ಸತ್ಯಾತ್ಮ ತೀರ್ಥ ಗುರುಗಳ ನಾಮಸ್ಮರಣ ಬಲದಿಂದ ಇವನು ಹುಟ್ಟಿದ್ದಾನೆ, ಆದ್ದರಿಂದ ನನ್ನ ಮಗನಿಗೆ ಪ್ರಣವ ಅಂತ ಹೆಸರಿಟ್ಟಿದ್ದೇನೆ ಅಂತ ಹೇಳಿ ಮೊನ್ನೆ ಡಿಸೆಂಬರಲ್ಲಿ ಈ ನೀವೇನು ಫೋಟೋ ನೋಡ್ತಾ ಇದ್ದೀರಿ, ಆ ಹುಡುಗನ ತಲೆಯ ಮೇಲೆ ಮಗುವಿನ ತಲೆಯ ಮೇಲೆ ಶ್ರೀಪಾದಂಗಳವರು ತಮ್ಮ ಕರವನ್ನಿಟ್ಟು ಅನುಗ್ರಹವನ್ನು ಮಾಡಿದ್ದಾರೆ. ಅದು ಮೊನ್ನೆ ಬಾಗಲಕೋಟೆಯಲ್ಲಿ ಶ್ರೀಪಾದಂಗಳವರು ಬಂದಾಗ ಆಗಿರ್ತಕ್ಕಂಥ ಅವರ ಕುಟುಂಬದ ಮೇಲೆ ಆ ಮಗುವಿನ ಮೇಲೆ ಆಗಿರ್ತಕ್ಕಂಥ ಶ್ರೀಪಾದಂಗಳವರ ಒಂದು ಪರಮಾನುಗ್ರಹವಂತೆ ಹೇಳಬಹುದು. ಇವತ್ತಿಗೂ ಅವರು ಶ್ರೀಪಾದಂಗಳವರ ಸ್ಮರಣೆ, ಶ್ರೀಪಾದಂಗಳವರ ನಾಮದ ಬಲ, ಶ್ರೀಪಾದಂಗಳವರ ಪಾದ ಸೇವನೆಯ ಬಲ ಅವೆಲ್ಲ ಕುಟುಂಬದವರು ಸೇರಿ ಅತ್ಯಂತ ಸಂತೋಷದಿಂದ ಉತ್ಸಾಹದಿಂದ ಎಲ್ಲರಿಗೂ ಹೇಳ್ತಾ ಇದ್ದಾರೆ. ಇದು ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಶಿಷ್ಯವರ್ಗದ ಮೇಲೆ ಭಕ್ತ ಸಮೂಹದ ಮೇಲೆ ಮಾಡ್ತಕ್ಕಂಥ ಪರಮಾನುಗ್ರಹ. ಇದೇ ರೀತಿಯಾಗಿ ಶ್ರೀಪಾದಂಗಳವರ ಒಂದು ಚರಣಕಮಲಗಳ ಸೇವೆ ನಮಗೆ ದೊರಕುವಂತಾಗಲಿ. ಅವರ ಮುಖೇನ ಮುಖ್ಯ ಪ್ರಾಣದೇವರ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಅಂತರ್ಯಾಮಿಯಾಗಿ ಗುರುಗಳ